ಇನ್ನೂ ಮುಂದೆ ಬರ್ತಾ 1918, 20, 21 ಇಸ್ವಿಲಿ ಹಿಂಗೆ ಬರ್ತಾ ಮಹಿಳೆಯರಿಗೆ ಮತದಾನ ಮಾಡೋ ಹಕ್ಕು ಸಹ ಇರಲಿಲ್ಲ. ಅದನ್ನು ಕೂಡ ಹೆಂಗಸರ ಮತದಾನ ಹಕ್ಕು ಇರಲಿಲ್ಲ. 21 ನಮ್ದೆಲ್ಲ ಬಂದಿದ್ದು 1947 ನಾವೇ ಹೀಗೆ ಮಾಡ್ಕೊಂಡಿದ್ದು, ಅದು ಬೇರೆ ಪ್ರಶ್ನೆ. ಬೇರೆ ದೇಶಗಳಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಹೆಂಗಸರಿಗೆ ಮತದಾನದ ಹಕ್ಕು ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂತಂದರೆ ಏನಿಲ್ಲ, ನಮ್ಮ ಭಜನೆ ಮಹಿಳಾ ಗ್ರೂಪ್ ಅವರೆಲ್ಲ ಸೇರಿಕೊಂಡು ನಾವು ಇವತ್ತು ಮಹಿಳಾ ದಿನ ಆಚರಣೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನು ಮಾಡಿದ್ದೀವಿ ಏನಿಲ್ಲ ಅಂತಂದು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಶ್ರೀನಿವಾಸ. ಈ ದಿನ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವು ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಮಾರ್ಚ್ 8 ಮಹಿಳಾ ದಿನಾಚರಣೆ. ಆದರೂ ಇವತ್ತು ನಮ್ಗೆಲ್ರಿಗೂ ಅನುಕೂಲವಾಗಿದೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲರೂ ಸೇರ್ಕೊಂಡಿದ್ದೀವಿ. ನೀವೆಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಮಹಿಳಾ ದಿನಾಚರಣೆಗೆ ವಂದಿಸುತ್ತೇನೆ. ಮಹಿಳಾ ದಿನ ಆಚರಣೆ ನಮ್ಮ ಮೇಡಮ್ ಮನೇಲಿ ಆಚರಿಸಿದ್ದೀವಿ ನಾವು. ನಮ್ಮ ಮೇಡಮ್ ಇವಾಗ ಎಲ್ರಿಗೂ ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ. ಡ್ಯಾನ್ಸಿಂದ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಸ್ವಾಗತ ಮಾಡ್ತಾ ಇದ್ದಾರೆ ಎಲ್ರಿಗೂ. ಚೆನ್ನಾಗಿ ಮಾಡಿದ್ರಲ್ಲ ನಮ್ಮ ಮೇಡಮ್. ಎಲ್ರಿಗೂ ಸ್ವಾಗತ, ತುಂಬ ಖುಷಿ ಆಯಿತು. ಎಲ್ಲರೂ ಖುಷಿಯಾಗಿ ವೆಲ್ಕಮ್ ಮಾಡಿದ್ರು ನಮ್ಮ ಮೇಡಮ್. ಅದಾದಮೇಲೆ ಇವಾಗ ನಮ್ಮ ಮೇಡಮ್ ಗೇಮ್ ಆಡಿಸ್ತಾ ಇದ್ದಾರೆ. ಒಂದು ಮೂರು ಗೇಮ್ ಆಡಿಸಿದ್ರು. ಈ ಒಂದು ಗೇಮ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತಲೆ ಮೇಲೆ ಲೋಟ ಇಟ್ಕೊಂಡು ಮ್ಯೂಸಿಕ್ ಹಾಕಿರ್ತಾರೆ, ರೌಂಡ್ ತಿರುಗಬೇಕು. ಯಾರ್ಯಾರ್ದು ಬೀಳ್ತಾ ಹೋಗ್ತದೆ ಅವರೆಲ್ಲ ಎಕ್ಸಿಟ್ ಆಗಬೇಕು. ಲಾಸ್ಟಿಗೆ ಯಾರು ಉಳಿತಾರೆ ಫಸ್ಟ್ ಸೆಕೆಂಡ್ ಅಂತ ಪ್ರೈಸ್ ಕೊಟ್ಟಿದ್ದಾರೆ. ಇದೇ ಥರ 3 ಗೇಮ್ ಆಡಿಸಿದ್ರು. ಇದು ಒಂದೇ ನಾನು ವಿಡಿಯೋ ಮಾಡಿದೆ ನಿಮಗೆ. ಬೇರೆ ಇನ್ನೂ 2 ಗೇಮ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬರೀ ಎಂಜಾಯ್ ಮಾಡಿದ್ದೀವಿ ನಾವು. ಬನ್ನಿ ನೋಡೋಣ ಯಾವ ಥರ ಆಡಿದ್ವಿ ಅಂತ. ನೋಡಿ, ಗೇಮ್ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ನಾವು. ತುಂಬ ಚೆನ್ನಾಗಿ ಆಡಿಸಿದ್ರು ಮೇಡಮು. ಅದಾದಮೇಲೆ ಹೌಸಿ ಗೇಮನ್ನು ಆಡಿದ್ವಿ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಅದಾದಮೇಲೆ ಇವಾಗ ಊಟ ಮಾಡ್ತಾಯಿದ್ವಿ. ನಮ್ಮ ಮೇಡಮ್ ಅಡುಗೆ ಏನೇನು ಮಾಡಿಸಿದಾರೆ ಕೇಳೋಣ ಬನ್ನಿ. ಏನೇನು ಮಾಡಿಸಿದಾರೆ ಮೇಡಮ್ ಅಡುಗೆ? ಎಲ್ಲ ಇವಾಗ ಇಟ್ಕೊಳ್ತೀವಿ, ತಗೊಳ್ಳಿ. ತಗೊಳಪ್ಪ, ಆಯ್ತಾ? ತಗೊಳ್ಳಿ. ನೀನು ಹೇಳಿದ್ನಲ್ಲಮ್ಮ ನಾನು, ಇದು ವಿಮೆನ್ಸ್ ಡೇ ಸ್ಪೆಷಲ್ ಉದ್ದಿನ ಕಡುಬು, ಸಿಹಿ ಕಡುಬು, ಆಂಬಡೆ, ವಾಂಗಿಬಾತ್, ಚಟ್ನಿ, ಹಾಲ್ಬಾಯಿ, ರಾಯ್ತ, ಮೊಸರನ್ನ. ಸಾಕ ಇಷ್ಟ ಐಟಮ್? ತುಂಬ ಆಯ್ತು. ನೋಡಿ ಇಂದಿರಾ, ತಗೊಳ್ಳಿ, ಕುತ್ಕೊಂತೀನಿ. ಹಿಂದಿನ ಕೊಡಿ, ಇದ್ರಂತೆ ವಾಂಗಿಬಾತ್ ಹಾಕಿದ್ದು, ರಾಯ್ತ ಹಾಕಿ. ಸುನಂದ ನೋಡ್ತಾನೆ ಇಲ್ಲ, ಹೊಡಿತಾ ಇದ್ದಾರೆ. ಸುಭದ್ರ ಕೊಟ್ಟಿಲ್ವಾ? ಕೈಗೆ ಬಾಯಿಗೆ ಸುಭದ್ರ ಕೊಟ್ಟಿಲ್ಲ. ನೋಡಿ, ಊಟದಲ್ಲಿ ಏನೇನು ಐಟಮ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಮೊಸರನ್ನ ಒಂದು ಕಾಣ್ತಾ ಇಲ್ಲ, ಇದರಲ್ಲಿ ಮೊಸರನ್ನೂ ಒಂದಿದೆ. ತುಂಬ ಚೆನ್ನಾಗಾಗಿತ್ತು ಅಡುಗೆ, ಮಾತ್ರ ತುಂಬ ರುಚಿಯಾಗಿತ್ತು. ಊಟ ಮಾಡಿ ಇವಾಗ ನಾವೆಲ್ಲರೂ ಕೂತಿದ್ವಿ, ಮಾತಾಡ್ಕೊತೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿದ್ದಾದಮೇಲೆ ಇದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಒಂದು ಮಹಿಳೆಯರ ಬಗ್ಗೆ ಒಂದು 4 ಮಾತಾಡ್ತಾರೆ. ಕೇಳೋಣ ಬನ್ನಿ, ಕೇಳೋಣ ಯಾವ ಥರ ಏನು ಮಾತಾಡಿದ್ರು ಏನಿಲ್ಲ ಅಂತಂದು. ಓಕೆ ಬನ್ನಿ. ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸಿದೀವಿ. ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ದೀವಿ. ಈಗ ಇವರು ವೀಣಾ ಅವರು ಮಹಿಳಾ ದಿನಾಚರಣೆ ಬಗ್ಗೆ 4 ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಮಹಿಳಾ ದಿನಾಚರಣೆ ನಾವು ಏನು ಮಾಡ್ತಾ ಇದ್ದೀವಿ, ಮಾರ್ಚ್ 8 ಅಂದ ತಕ್ಷಣ ಮಹಿಳಾ ದಿನಾಚರಣೆ ಹಾಗಾಡ್ಕೊಳ್ಳೋದು, ಎಲ್ಲ ಏನೇನು ಸಂಘ ಸಂಸ್ಥೆ ಗ್ರೂಪ್ ಮಾಡ್ಕೊಳ್ಳೋದು, ಆಟ ಆಡೋದು, ಊಟ ಮಾಡೋದು, ಹೋಗೋದು, ಒಂಥರ ಎಂಜಾಯ್ ಮಾಡೋದು ಮಾಡ್ಕೊಳ್ತಾ ಇದ್ದೀವಿ. ಇದರ ಹಿಂದೆ ಅಂದರೆ ಈ ಒಂದು ದಿನಾಚರಣೆಯ ಒಂದು ಅರ್ಥ ಬರಬೇಕು ಅಂದರೆ ಇದರ ಹಿಂದೆ ತುಂಬ ಕಣ್ಣೀರಿನ ಕಥೆ ಇದೆ, ಮತ್ತು ಜೀವನದ ಕಥೆ ಇದೆ. ಅದೆಲ್ಲ ಸೇರಿ ಒಂದು ಆಗಿರುವಂಥ ಒಂದು ಮಹಿಳಾ ದಿನಾಚರಣೆ ದಿನ ಇದಾಗಿರುತ್ತೆ. ಇದು ಯಾಕೆ ಈ ಥರ ಆಗ್ತಿತ್ತಪ್ಪ ಅಂತಂದರೆ, ಹಿಂದೆ ಮಹಿಳೆ ಕೆಲಸಕ್ಕೆ ಹೋಗೋಂಥದ್ದು ಇರಲಿಲ್ಲ, ಹೋಗೋ ಹಾಗೆ ಇರಲಿಲ್ಲ, ಕೆಲ್ಸಕ್ಕೆ ಹೋಗೋಕೆ ಇರಲಿಲ್ಲ. ಅಪ್ಪಿ ತಪ್ಪಿ ಹೋದರೆ ಸಂಭಾವನೆಗಳಲ್ಲಿ ಸಮಪಾಲು ಇರಲಿಲ್ಲ. ಆಮೇಲೆ ಮತ್ತೆ ಹೋಗ್ತಾ ಹೋಗ್ತಾ ಮಹಿಳೆಯರು 4 ದಿನ 5 ದಿನ ಆಚೆ ಇರಬೇಕು ಅಂತ ಕೆಲಸಗಳನ್ನ ಕೊಡ್ತಾ ಇರಲಿಲ್ಲ. ಆಮೇಲೆ ಅವಳೇನೋ ಇನ್ನೊಂದು ಜನ್ಮ ಕೊಡ್ತಾಳೆ ಇನ್ನೊಂದು ಜೀವಕ್ಕೆ ಅಂತಂದರೆ ಅಲ್ಲಿಗಾಗ 3 ತಿಂಗಳು ರಜಾ ಕೊಡಬೇಕು, ಸುಮ್ಮನೆ ಸಂಬಳ ಕೊಡಬೇಕು ಅಂತ ಇದರಲ್ಲೆಲ್ಲ ತುಂಬ ರಿಸ್ಟ್ರಿಕ್ಷನ್ ಇತ್ತು. ಹಾಗಾಗಿ ಹೆಂಗಸರಿಗೆ ಕೆಲಸ ಕೊಡ್ತಾ ಇರಲಿಲ್ಲ. ಏನಾಯಿತು ಮುಂದೆ ಬರ್ತಾ ಬರ್ತಾ ಅಂತಂದರೆ, ಗಂಡ ಸತ್ತ ಹೆಂಗಸರುಗಳು ಅವರು ಅನಿವಾರ್ಯವಾಗಿ ಮಕ್ಕಳು ಸಲಕ್ಕೆ ಕೆಲಸಕ್ಕೆ ಹೋಗಲೇಬೇಕಾಯಿತು. ಹಾಗಾಗಿ ಅವರು ಕೆಲಸಕ್ಕೆ ಹೋದವ್ರಿಗೆ ಸಂಭಾವನೆ ಕರೆಕ್ಟಾಗಿರಲಿಲ್ಲ, ಮತ್ತು ರಜೆಗಳು ಕೊಡ್ತಾ ಇರಲಿಲ್ಲ. ಈ ಥರ ಎಲ್ಲ ಆಗ್ತಿದ್ದ ಒಂದು ಅನ್ಯಾಯನ ಹೋರಾಟ ಮಾಡೋಕ್ಕೆ ಅಂತ ಸ್ವಲ್ಪ ಸಂಸ್ಥೆಗಳು ಹುಟ್ಕೊಂಡು, ಈ ಥರ ಹುಟ್ಕೊಂಡಿದ್ದ ಸಂಸ್ಥೆ ಇದು ಇಲ್ಲಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಫಸ್ಟ್ ಶುರುವಾಗಿದ್ದು ಲಂಡನ್ನಲ್ಲಿ 1818ನೇ ಇಸ್ವಿಯಿಂದ ಹೋರಾಟ ಮಾಡಿದ್ದಾರೆ ಯಾರೋ ಮಹಿಳೆಯರು. ಇದು ಕೆಲ್ಸಕ್ಕೆ ಹೋಗೋದು ಸಂಭಾವನೆ ಅಷ್ಟೇ ಅಲ್ಲ, ವಾರಕ್ಕೊಂದು ರಜೆನೂ ಸಹ ಕೊಡ್ತಾ ಇರಲಿಲ್ಲ. ಅವರು ವಾರ ಇಡೀ ಕೆಲಸ ಮಾಡಲೇಬೇಕಿತ್ತು. ಆ ಭಾನುವಾರ ಒಂದು ರಜೆನ ಡಿಕ್ಲೇರ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಮಹಿಳೆಯರು ಈ ಥರ ಸಂಘ ಸಂಸ್ಥೆ ಮಾಡಿಕೊಂಡು ಹೋರಾಡಿದ್ದಾರೆ. ಏನು ನಾವಿವತ್ತು ಸುಖವಾಗಿ ವಾರಕ್ಕೊಂದು ಯಾರ್ಯಾರು ಕೆಲಸಕ್ಕೆ ಹೋಗ್ತಾರೆ ಹೆಂಗಸರು ಇದ್ದಾರೆಲ್ಲ ಸುಖವಾಗಿ ಭಾನುವಾರ ಒಂದು ರಜೆನಪ್ಪ, ಶನಿವಾರನೂ ಕೊಟ್ಟರೆ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ವಾರಕ್ಕೆ 2 ದಿವಸ ರಜಾ ಟ್ರಿಪ್ ಹೋಗೋದು ಅವೇನೂ ಇರಲಿಲ್ಲ. ಆ ಒಂದು ಕಾಲದಲ್ಲಿ ಈ ಥರ ಒಂದು ಸ್ವಾತಂತ್ರ್ಯಗಳನ್ನ ಇಸ್ಕೊಳ್ಳೋಕ್ಕೋಸ್ಕರ, ಸರ್ಕಾರದಿಂದ ಇಸ್ಕೊಳ್ಳೋಕ್ಕೋಸ್ಕರ ಕಿತ್ಕೊಂಡ್ವಿ. ಯಾರೋ ಮಹಿಳೆಯರು ಈ ಥರ ಸಂಘ ಸಂಸ್ಥೆಗಳನ್ನು ಮಾಡಿ ಹೋರಾಟ ಮಾಡಿ ಕಿತ್ಕೊಂಡು ನಾವು ಇವತ್ತು ಇಷ್ಟು ಚೆನ್ನಾಗಿ ಇಷ್ಟೇ ಅಲ್ಲ, ಇದರ ಜೊತೆಗೆ ಸಂಭಾವನೆ ಮಾಡಿಸ್ಕೊಂಡ್ವಿ. ಆದರೂ ಈಗ ತುಂಬ ಕಡೆ ತಾರತಮ್ಯ ಇದೆ. ಅದನ್ನೆಲ್ಲ ಈ ಥರ ಹೋರಾಟ ನಿರಂತರವಾಗಿದ್ದೇ ಇರುತ್ತೆ. ಯಾಕೆಂದ್ರೆ ಇದು ಸ್ವಲ್ಪ ಪುರುಷ ಪ್ರಧಾನ ಸೊಸೈಟಿನೂ ಅಂತ ಇಷ್ಟೆಲ್ಲ ಆಗ್ತಾ ಇದೆ. ಜೊತೆಗೆ ಇನ್ನೂ ಮುಂದಕ್ಕೆ ಬರ್ತಾ 1918, 20, 21 ಇಸ್ವಿಲಿ ಹಿಂಗೆ ಬರ್ತಾ ಮಹಿಳೆಯರಿಗೆ ಮತದಾನ ಮಾಡೋ ಹಕ್ಕು ಸಹ ಇರಲಿಲ್ಲ. ಅದನ್ನು ಕೂಡ ಹೆಂಗಸರ ಮತದಾನ ಹಕ್ಕು ಇರಲಿಲ್ಲ. ಎಷ್ಟು ಇಸ್ವಿ? 21 ನಮ್ದೆಲ್ಲ ಬಂದಿದ್ದು 1947 ನಾವು ಹೀಗೆ ಮಾಡ್ಕೊಂಡಿದ್ದು ಅದು ಬೇರೆ ಪ್ರಶ್ನೆ. ಬೇರೆ ದೇಶಗಳಲ್ಲಿ ಆಗಲಿ ಎಲ್ಲೇ ಆಗಲಿ ಹೆಂಗಸರಿಗೆ ಮತದಾನದ ಹಕ್ಕು ಇರಲಿಲ್ಲ. ಅದನ್ನು ಕೂಡ ಈ ಥರ ಹೋರಾಟ ಮಾಡಿ ಬರೆಸ್ಕೊಂಡಿತ್ತು. ಜೊತೆಗೆ ಆಗ ಯಾರ್ಯಾರೋ ಹೆಂಗಸರು ನೀವು ಜಮೀನಿಂದ ಪಹಣಿ ಬರುತ್ತಲ್ವಾ, ಪಹಣಿಗರು ಮಾತ್ರ ಹಕ್ಕು ಅಂತ ಬಂತು ಸ್ವಲ್ಪ ವರ್ಷ. ಅದು ಬೇರೆ ದೇಶಗಳಲ್ಲೂ ಆಯಿತು, ನಮ್ಮ ದೇಶದಲ್ಲೂ ಆಯಿತು, ಪಹಣಿ ಇದ್ದವ್ರಿಗೆ ಮಾತ್ರ ಹಕ್ಕು ಅಂತ. ಈ ಥರ ಒಂದು ಬೆಳ್ಕೊಂಡು ಬಂದಿದ್ದು ಕಡೆಗೆ ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕು ಬಂತು. ಈ ಥರ ಏನು ಇವತ್ತು ನಾವು ಒಂದು ಸ್ವಲ್ಪ ಏನಾದರೂ ಸ್ವಾತಂತ್ರ್ಯವಾಗಿ ಹೋರಾಡ್ತಾ ಇದ್ದೀವಿ ಅಂತಂದರೆ ಇದರ ಹಿಂದೆ ತುಂಬ ಮಹಿಳೆಯರ ಸಂಘ ಸಂಸ್ಥೆಗಳ ಒಂದು ಪರಿಶ್ರಮ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥದ್ದು ಒಂದೇ ಅಲ್ಲ, ಬಾಲ್ಯ ವಿವಾಹ ಆಗಿರ್ಬೋದು, ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಇದೆಲ್ಲ ಕೆಲವು ಹೋರಾಟದಿಂದಲೇ ಕೆಲವೆಲ್ಲ ಒಂದು ಮಟ್ಟಕ್ಕೆ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಇದೇ ತರ ಹೇಳಕ್ ಹೋದ್ರೆ 1 ಗಂಟೆ 1 ದಿನ ನಾನು ಹೇಳ್ಬೋದು. ನನಗೆ ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದ. ಈ 14 ವರ್ಷದ ಮೇಲ್ಪಟ್ಟವರಿಗೆ HPV ಇಂಜೆಕ್ಷನ್ ಗೌರ್ಮೆಂಟ್ ಇಂದ ಹಾಕಕ್ಕೆ ಶುರು ಮಾಡಿದ್ದಾರೆ. ಅಕಸ್ಮಾತ್ ಯಾರು ಕೇಳಿಲ್ದೇ ಇದ್ದರು ಈಗ ಮಂಜುಳನ್ ಮಗಳಿಗೆ ಹಾಕಿಸ್ಬೋದು. 14 ವರ್ಷ ತುಂಬಿರೋದವಳಿಗೆ ನಾವೆಲ್ಲ ಪ್ರೈವೇಟಲ್ಲೇ ಹಾಕಿಸ್ಬಿಟ್ಟಿವಿ. ಅವಾಗಲೇ ಇನ್ನೂ ಬರುತ್ತೆ ಅಂತ ಎಳ್ದಾಡ್ತಿದ್ರು. ಹಂಗಾಗಿ ನಾವು ಹಾಕ್ಸಿದೀವಿ. ಇನ್ನು ಯಾರಿದ್ದಾರೆ ಹೆಣ್ಮಕ್ಳು ಅವರು ಹಾಕ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಬೆಸ್ಟ್ ಮೆಸೇಜ್ ನೀವು ಕೊಟ್ಟಿದ್ದು. ನೋಡಿ, ಕ್ಯಾನ್ಸರ್ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಕೂಡ ನಮಗೆ ದೇವರು ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂತಂದ್ರೆ
ಒಂದು ಅಂದರೆ ಒಂದು ಜನ್ಮ ಕೊಡೋ ಅಂಥದ್ದೊಂದು ಗಿಫ್ಟ್ನ ದೇವರು ಕೊಟ್ಟಿದ್ದಾರೆ. ಆದರೆ ದೇವರು ಅಲ್ಲೊಂದು ಇನ್ನೇನು ಮಾಡಿದಾನಪ್ಪ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವಿಕಲ್ ಯೂಟ್ರಸ್ ಸರ್ವಿಕಲ್ದು ಕ್ಯಾನ್ಸರ್ನ ಇಟ್ಬಿಟ್ಟಿದ್ದಾನೆ. ಬಟ್ ಅವೆರಡೂ ಕ್ಯೂರೇಬಲ್. ಅವೆರಡು ಬಂದರೆ ಯಾವ ಹೆಂಗಸೂ ಹೆದರಬೇಕಾಗಿಲ್ಲ. ಕ್ಯೂರೇಬಲ್ ಎರಡೇನೆ. ಬ್ರೆಸ್ಟ್ ಅಂದರೆ ಬ್ರೆಸ್ಟ್ನ ತೆಗೆದಾಕ್ತಾರೆ, ಸರ್ವಿಕಲ್ ಅಂದರೆ ಯೂಟ್ರಸ್ ತೆಗೆದಾಕ್ಬಿಟ್ರೆ ಕ್ಯಾನ್ಸರೇ ಬರಲ್ಲ. ಇಲ್ಲ ಅದೊಂದು ಭಯ ಇಲ್ಲ. ದೇವರು ಅದನ್ನು ಕೂಡ ಗಿಫ್ಟ್ ಆಗಿ ಲೇಡೀಸ್ಗೆ ಕೊಟ್ಬಿಟ್ಟಿದ್ದಾನೆ. ಆ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳೋಣ ದೇವ್ರಿಗೆ. ಅದೊಂದು ಎಲ್ಲಿಗಾದ್ರೂ ಕ್ಯೂರಬಲ್ ಇಲ್ಲ. ಬ್ಲಡ್ ಕ್ಯಾನ್ಸರ್ ಅಂತೂ ಬೇಗನೆ ಹೊರಟೋಗುತ್ತೆ. ಬೋನ್ ಕ್ಯಾನ್ಸರ್ ಅಂತೂ ಇನ್ನೂ ಬೇಗ ನಶಿಸ್ಕೊಂಡ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಇವೆರಡು ಹೆಂಗಸರಿಗೆ ಬಂದಿದೆ ಅದೇ ಕ್ಯೂರಬಲ್. ನೋಡಿ, ಗೇಮಲ್ಲಿ ವಿನ್ ಆದವರಿಗೆ ಮೇಡಮ್ ಪ್ರೈಸ್ ಕೊಡ್ತಾ ಇದ್ದಾರೆ ಎಲ್ರಿಗೂ. ಧನ್ಯವಾದಗಳು. ಹೆಡ್ಡಾಂಬಿ ಕಪ್ಪಲ್ಲಿ ಲೀಲಂಗೆ ಸೆಕೆಂಡ್ ಪ್ರೈಸ್, ಗುಪ್ತದನ ಈ ಬಾಲಲ್ಲಿ ಲೀಲನ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ಪಾಸಿಂಗ್ ದಿ ಪಿಲ್ಲಲ್ಲಿ ರಾಣಿಗೆ ಸೆಕೆಂಡ್ ಪ್ರೈಸ್, ರಶ್ಮಿ ಅಲಿಯಾಸ್ ರಶ್ಮಿ ಸೆಕೆಂಡ್ ಪ್ರೈಸ್. ಕ್ರಾಸಿಂಗ್ ದಿ ಗ್ಲಾಸ್ ಅದರಲ್ಲಿ ಫಸ್ಟ್ ಪ್ರೈಸ್ ಇಂದಿರಾ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಪೂರ್ಣಿಮಾ ಫಾರ್ ಕ್ರಾಸಿಂಗ್ ದಿ ಗ್ಲಾಸ್. ಥ್ಯಾಂಕ್ ಯು. ಇವತ್ತಿನ ಮಹಿಳಾ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಏನೇ ಇದ್ರೂ ಬಂದು ನಮಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಎಲ್ಲರೂ ಹೀಗೆ ಪ್ರತಿ ಕಾರ್ಯಕ್ರಮದಲ್ಲೂ ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನಾವು ಎಂಜಾಯ್ ನಾವು ತುಂಬ ಚೆನ್ನಾಗಿದ್ದೇವೆ. ನೀವೇ ಶ್ರಮ ಪಟ್ಟಿದ್ದು ಜಾಸ್ತಿ, ಎಲ್ಲ ಖುಷಿ ಆಯಿತು. ತುಂಬ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಇವತ್ತಿನ ಮಹಿಳಾ ದಿನಾಚರಣೆಯಲ್ಲಿ ನಾವೆಲ್ಲ ಏನೇನು ಎಂಜಾಯ್ ಮಾಡಿದ್ವಿ ಅಂತೆ ಎಲ್ಲರಿಗೂ ಎಂಜಾಯ್ ಆಗಿರ್ಬೋದು ಅಂದ್ಕೊತೀನಿ. ಮೇಡಮ್ ಏನೇನೋ ಗೇಮ್ ಮಾಡಿಸಿದ್ರು, ಅದರಲ್ಲೆಲ್ಲ ನಾವೆಲ್ಲ ವಿನ್ ಆದ್ವಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.